ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ಆರೋಗ್ಯಕರವಾದ ಡಯಟ್ ಫುಡ್ ಮಾಡೋಣ. ಹೇಗಿರುತ್ತೆ, ಏನೇನು ಬೇಕು ನೋಡಿ. ಎಲ್ಲ ಏನಪ್ಪ ಹೀಗೆ ತೊಳೆದು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ? ನೋಡಿ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಒಂದು ಬೇಯಿಸಿ ಇಟ್ಕೊಂಡಿದ್ದೀನಿ. ಕೋಸು ತೊಳೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹೆಚ್ಕೊತೀನಿ. ಮತ್ತು ಕೋಸನ್ನು ಆಲೂಗಡ್ಡೆನೂ ತುರ್ಕೊಳ್ತೀನಿ. ತುರಿದಿಟ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಖಾರಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫಸ್ಟು ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಇದೆ, ಅದಕ್ಕೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. 2 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಒಣಮೆಣಸು ಸುಟ್ಟು ಹಾಕಿದ್ದೀನಿ. ನೋಡಿ, ಒಂದು 3 ನೋಡಿ ಗೋಡಂಬಿ ತೊಗೊಂಡಿದ್ದೀನಿ. 4 ತೊಗೊಂಡಿದ್ದೀನಿ. ಒಂದು 4 ಬಾದಾಮಿ ತೊಗೊಂಡಿದ್ದೀನಿ. ಇದು ಹೆಲ್ದಿಯಾಗಿ ಡಯಟ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ನಾನು. ಕರಿಬೇವಿನ ಸೊಪ್ಪನ್ನ ಹಾಗೆ ಒಗ್ಗರಣೆ ಮಾಡಿದರೆ ಮಕ್ಕಳು ತಿನ್ನಲ್ಲ ಅಲ್ವಾ, ದೊಡ್ಡವರು ತಿನ್ನಲ್ಲ. ಅದಕ್ಕೋಸ್ಕರ ಕರಿಬೇವಿನ ಸೊಪ್ಪು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಒಂದು 1/4 ಸ್ಪೂನು. ಇದಿಷ್ಟನ್ನು ಮಾತ್ರ ನೋಡಿ ಈ ಥರ ಹುಡಿಯಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ. ಇವಾಗ ನೋಡಿ, ಈ ಥರ ಕ್ಯಾಪ್ಸಿಕಮ್ಮು ಕ್ಲೀನಾಗಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಒಳಗಡೆ ಬೀಜ ತಕ್ಕೊಳ್ಳೋಣ. ನೋಡಿ, ಮತ್ತೇನಾದ್ರು ಇದೆಯಾ, ಏನೋ ತೋರಿಸ್ತಾರಲ್ಲ ವೀಡಿಯೋದಲ್ಲೆಲ್ಲ, ಆ ಥರ ಏನಾದ್ರು ಇದೆಯಲ್ಲ ನೋಡ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ತೆಕ್ಕೊಳ್ಳೋಣ. ಇದು ಹೀಗೆ ಇರಲಿ. ತೊಟ್ಟು ಮಾತ್ರ ಸ್ವಲ್ಪ ಹಳೆ ತೊಟ್ಟಾದರೆ ಸ್ವಲ್ಪ ಅದು ಹಿಂಭಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಇರಬೇಕು ಅದು ಹಿಡ್ಕೊಳ್ಳೋಕ್ಕೆ, ಹಿಡಿಕೆ ಥರ. ನೋಡಿ, ಈ ಥರ ಇದು ಇಟ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೆ. ಮತ್ತು ಡಯಟ್ ಮಾಡೋರಿಗೆ ಏನು ಗೊತ್ತಾ, ಏನೂ ತಿಂದೇನೆಯ ಹಾಗೆ ಇದ್ಕೊಂಡು ಉಪವಾಸ ಇದ್ಕೊಂಡು ಸುಸ್ತಾಗಿ ಬೀಳೋದು, ಮತ್ತು ಸ್ಕಿನ್ ಎಲ್ಲ ಒಂಥರ ಜೋತ್ಕೊಂಡು ಬೀಳುತ್ತೆ. ಆ ಥರ ಡಯಟ್ ಯಾರೂ ಮಾಡಬೇಡಿ. ಈ ಥರ ರಿಚ್ ಫುಡ್ಡೆಲ್ಲ ತೊಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಡಯಟು ಆಗುತ್ತೆ. ನೋಡಿ, ನಾನು ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ಒಟ್ಟಿಗೆ ಹಾಕಿಬಿಡೋದು. ಎಣ್ಣೆ ಹಾಕಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಗೆ ಇಟ್ಕೊಂಡಿದ್ದೆ ಅಲ್ಲ, ಅದಕ್ಕೆ ಒಟ್ಟಿಗೆ ಎಲ್ಲ ಸೇರಿಕೊಂಡು ಹಾಕಿಬಿಡೋಣ. ನೋಡಿ, ಆಲೂಗಡ್ಡೆನೂ ತುರಿದಿಟ್ಕೊಂಡಿದ್ದೆ ನಾನು ಬೇಯಿಸಿದ್ದು. ಕ್ಯಾರೆಟು ತುರಿದಿಟ್ಟಿದ್ದೆ. ನೋಡಿ, ಇದಕ್ಕೆ ಈ ರುಬ್ಬಿದ ಮಸಾಲೆ ಇದೆಯಲ್ಲ, ಇದನ್ನು ಹಾಕೋಣ. ಭಾಳ ಬೇಯಿಸೋದು ಬೇಡ ಇದು, ಮತ್ತು ಇದು ಬೇಯಬೇಕು, ಹಬೆಯಲ್ಲಿ ಬೇಯಬೇಕು. ಅದು ಹಾಗಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ಹಸಿ ವಾಸನೆ ಹೋಗೋ ತನಕ. ಒಂಥರ ಟೇಸ್ಟ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಬಾಡಿಸ್ಕೊಳ್ಳೋದು. ನೀವು ಇದಕ್ಕೆ ಕ್ಯಾರೆಟು ಹಾಕ್ಕೋಬೋದು, ಸ್ವಲ್ಪ ಕ್ಯಾರೆಟು, ಬೀನ್ಸು ಎಲ್ಲ ಸಣ್ಣ ಹೆಚ್ಚು ಹಾಕ್ಕೋಬೋದು. ಇದಕ್ಕೆ ತರಕಾರಿ ಎಲ್ಲ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರಕ್ಕೆ ಸ್ವಲ್ಪ ಇದು ಹಾಕಿದ್ದೀನಿ ನಾನು, ಖಾರ ಅಲ್ಲ, ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಬೇಕಲ್ವ, ಅದಕ್ಕೋಸ್ಕರ ಒಂದು ಸಲ ಆಡಿಸ್ಕೊಂಡಿದ್ದೀನಿ ಅಷ್ಟೇ, ಹೀಗೆ ತಿರ್ಸ್ಕೊಂಡಿದ್ದೀನಿ. ಹಾಕಿ ತಕ್ಷಣ ಹಾಕಬೇಕು, ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು. ಹಾಗೆ ಮನೆಯಲ್ಲೇ ಮಾಡಿದ್ದೆ ಅಲ್ಲ ಮಸಾಲೆ, ಗರಂ ಮಸಾಲೆ, ಅದನ್ನು ನಾನು ಒಂದು 1/4 ಸ್ಪೂನ್ ಹಾಕ್ತಿದ್ದೀನಿ, ಸುಮ್ಮನೆ ಟೇಸ್ಟಿಗಷ್ಟೇ. ನೀವು ಮನೆಯಲ್ಲಿ ಮಾಡಿದ್ದು ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅಂಗಡಿಯಿಂದ ತಂದಿದ್ದೆ ಹಾಕ್ಕೊಳ್ಳಿ. ಇಲ್ಲ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡ್ರು ಸಾಕು, ಖಾರದ ಪುಡಿ ಹಾಕಿದರೆ. ನೋಡಿ, ಇವಾಗ ಇಷ್ಟ ಆಯಿತು. ತಕ್ಷಣ ಇಳಿಸ್ಕೊಂಡ್ಬಿಡೋಣ. ಇಳಿಸ್ಕೊಂಡು ಸ್ವಲ್ಪ ತಣ್ಣಗೆ ಹಾಕ್ಬಿಡೋದೇನು ಬೇಡ, ಬಿಸಿ ಇರಬೇಕಾದ್ರೆ. ನೋಡಿ, ಇದಕ್ಕೆ ಈ ಥರ ಸ್ಟೆಪ್ ತುಂಬಬೇಕು. ಇದ್ರ ಒಳಗಡೆ ಎಲ್ಲ ತುಂಬ್ಕೊಳ್ಳೋಣ. ಎಲ್ಲ 4 ಎಷ್ಟಿದೆ ನಮಗೆ, ಎಷ್ಟು ಬೇಕು ಮಾಡ್ತೀವಲ್ವ, ಎಲ್ಲದಕ್ಕೂ ತುಂಬ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಬೇಕು. ನೋಡಿ, ಎಲ್ಲ ತುಂಬಿದ್ದೀನಿ. ಇವಾಗ ಒಂದು ತವಕ್ಕೆ ನೀರು ಹಾಕಿಬಿಟ್ಟು 1 ನಿಮಿಷ ಕುದಿಯೋಕೆ ಬಿಟ್ಟಿದ್ದೀನಿ. ಅದು ಕುದೀತಾ ಇರ್ಬೇಕಾದ್ರೆ ಈಗ ಹಬೆಯಲ್ಲಿ ಬೇಯಿಸ್ಬೇಕಲ್ವ ನಾವು, ನೀರಲ್ಲಿ ಬೇಯಿಸ್ಬೇಕು. ಹಬೆ ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆಲ್ಲ ಜೋಡಿಸೋಣ. ನೋಡಿ, ಈ ಥರ ನೀಟಾಗಿ ಜೋಡಿಸೋಣ. ಕೆಲವೊಂದೊಂದು ಬಿದ್ದೋಗುತ್ತೆ, ಅದು ನೋಡಿಕೊಂಡು ನೀಟಾಗಿ ಜೋಡಿಸ್ಕೋಬೇಕು. ಈಗ ಮುಚ್ಚೋಣ. ಅದರದ್ದೇ ಇತ್ತಲ್ವ ಕ್ಯಾಪು, ತೊಟ್ಟಿನ ಕಡೆ ಕಟ್ ಮಾಡಿರೋದು, ಅದನ್ನು ಮುಚ್ಚಳ ಥರ ಹೀಗೆ ಮುಚ್ಚಿಬಿಟ್ಟು 10 ನಿಮಿಷ ಹಬೆಯಲ್ಲಿ ಬೇಯಿಸ್ಬಿಟ್ರೆ ಆಯಿತು. ಚೆನ್ನಾಗಿ ನೋಡಿ, ಏನಾಗಲ್ಲ. ಇವಾಗ ಚೆನ್ನಾಗಿ ಮುಚ್ಚೋಣ. ಇದಕ್ಕೆ ಕರೆಕ್ಟಾಗಿ ಮುಚ್ಚಿಬಿಟ್ಟು 15 ನಿಮಿಷ ಬೇಯಿಸೋಣ. 10 ನಿಮಿಷ ಸಾಕು, 10 ನಿಮಿಷ ಬೆಂದರೆ ಸಾಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬ್ಯಾಡ್ ಕಮೆಂಟ್ ಮಾಡಬೇಡಿ.
ನೋಡಿ ಈ ಥರ ಬೆಂದಿದೆ ಇವಾಗ, ಆಗಿದೆ. ಇಷ್ಟು ಬೆಂದರೆ ಸಾಕು, ತುಂಬ ಬೆಂದರೆ ಮೆತ್ತಗೆ ಆಗಿಬಿಡುತ್ತೆ. ಒಂದು 10 ನಿಮಿಷ ಸಾಕು ಬೆಂದರೆ, 10 ನಿಮಿಷನೂ ಬೇಡ. ನೋಡಿ ಈ ಥರ ಸಾಫ್ಟಾಗಿದೆ ನೋಡಿ. ಹೀಗೆ ಕಟ್ ಮಾಡಿದ್ರೆ ಬರುತ್ತೆ, ಓಪನ್ ಮಾಡಿದರೆ. ಇಳಿಸ್ಕೊಳ್ಳೋಣ ಇವಾಗ. ಇದು ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು, ಹಾಗೇನೂ ತಿನ್ಬೋದು. ನಾನು ಮೊನ್ನೆ ತೋರಿಸಿದ್ದೆ ಅಲ್ಲ ಒಂದು ಹೆಲ್ದಿ ಡ್ರಿಂಕ್ ಅಂತ, ಜೀನಿ ಅಂತ ಬಿಟ್ಟು, ಅದನ್ನು ಒಂದು ಲೋಟ ಮಾಡಿಕೊಂಡು ಇದನ್ನು ಒಂದು ಪೀಸ್ 2 ಪೀಸ್ ತಿಂದುಬಿಟ್ರೆ ಇಡೀ ದಿನ ನಮಗೆ ಬೇರೆ ಫುಡ್ಡೇ ಬೇಡ. ಮತ್ತು ನಾವು ಡಯಟ್ ಮಾಡಿ ಸುಸ್ತಾಗೋದು ಆಗಲ್ಲ. ಈ ಥರ ತುಂಬ ಚೆನ್ನಾಗಿರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್.